ನಮಸ್ಕಾರ. ನಾನು ಭೀಮರೆಡ್ಡಿ ಪೊಲೀಸ್ ಪಟೇಲ್ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸಂಘದ ರಾಜ್ಯಾಧ್ಯಕ್ಷ ಮಾತನಾಡ್ತಿದ್ದೇನೆ. ಸ್ನೇಹಿತರೆ, ಬೆಳಗಿನ ಲಾಗಿನಿಂದ ರಾತ್ರಿ ರಿಪೋರ್ಟಿನವರೆಗೂ ಕಚೇರಿ ಉಸಿರಿ ನಮ್ಮ ಡಿಯುಗಳು ಎಂಬಂತೆ ನಮ್ಮ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ರಾಜ್ಯ ಸಮಿತಿಯಿಂದ ದಿನಾಂಕ 28/6/2026ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ರಾಜ್ಯ ಸಮಿತಿ ಸಭೆಯನ್ನು ಆಯೋಜಿಸಿದ್ದು, ಆದ ಕಾರಣ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಜಿಲ್ಲೆಯ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಹಾಗೂ ಆಸಕ್ತರು ಭಾಗವಹಿಸಬಹುದು. ಅಲ್ಲಿ ವಿಶೇಷವಾಗಿ ಚರ್ಚಿಸತಕ್ಕ ವಿಷಯಗಳೇನೆಂದರೆ, ಈಗಾಗಲೇ ಇಲಾಖೆಯಿಂದ ಹೊರಡಿಸಿರುವಂಥ ಆದೇಶಗಳ ಬಗ್ಗೆ, ಇನ್ನು ಮುಂದೆ ಹೊರಡಿಸಬೇಕಾಗಿರ್ತಕ್ಕಂಥ ಆದೇಶಗಳ ಬಗ್ಗೆ, ಎಲ್ಲ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹಾಗೂ ಸಂಘಟನೆ ಬಲಪಡಿಸುವ ದೃಷ್ಟಿಯಿಂದ ಹಾಗೂ ನೇರ ವೇತನವನ್ನು ಜಾರಿ ಮಾಡುವ ಒಂದು ವಿಶೇಷ ಸಲುವಾಗಿ ಈ ಸಭೆಯನ್ನು ಆಯೋಜಿಸಿದ್ದು. ಕಾರಣ, ತಾವೆಲ್ಲ ಬರುವಾಗ ಕಡ್ಡಾಯವಾಗಿ ಜಿಲ್ಲೆಯ ಸಮಸ್ಯೆಗಳ ಪಟ್ಟಿಯೊಂದಿಗೆ ಬನ್ನಿ ಅಂತ ಹೇಳ್ತಾ, ಇನ್ನು ಮುಖ್ಯವಾಗಿ ಅದರಲ್ಲಿ ವಿಶೇಷವಾಗಿ ಚರ್ಚಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದರೆ DBT ಬಗ್ಗೆ. ಅನೇಕ ಜಿಲ್ಲೆಗಳಲ್ಲಿ ಗೊಂದಲಗಳು, ಸಮಸ್ಯೆಗಳು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸಂಘದ ಗಮನಕ್ಕೆ ಬಂದಿದೆ. ವಿಶೇಷವಾಗಿ ನಾವು ನಮ್ಮ ಸಂಘದಿಂದ ಎಲ್ಲಿಯೋ DBT ಮಾಡಂತ ಕೇಳಿರಲಿಲ್ಲ. ನಾವು ಕೇಳಿರೋದು ಫಸ್ಟ್ ನೇರ ವೇತನ ಕೊಡಿ, ನೇರವಾಗಿ ನಮ್ಮ ಅಕೌಂಟಿಗೆ ಬರಲಿ, ರಾಜ್ಯ ಸರ್ಕಾರಿ ನೌಕರರಂತೆ ನಮಗೆ ವೇತನ ಬರಲಿ ಅಂತ ನಾವು ಕೇಳ್ತಾ ಇರೋದು. ಸೊ ಅದಕ್ಕಾಗಿ ನಾವು ಯಾಕೆ ನೇರ ವೇತನವನ್ನು ಕೇಳಿದೀವಿ ಅನ್ನೋದಕ್ಕೆ ಒಂದು 4 ಪಾಯಿಂಟ್ಸನ್ನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದನೇದು, ರಾಜ್ಯದಲ್ಲಿ ಈಗಾಗಲೇ ನಮ್ಮ ನೌಕರನಿಗೆ ಕೊಡತಕ್ಕಂಥ ವೇತನವೇ ಕಡಿಮೆ. ಅಂಥದ್ರಲ್ಲಿ ಸಕಾಲದಲ್ಲಿ ವೇತನ ಬರಲಿಲ್ಲ ಅಂದರೆ ನೌಕರನ ಕುಟುಂಬನ ಹೇಗೆ ನಿರ್ವಹಣೆ ಮಾಡಲು ಸಾಧ್ಯ? ಹಾಗಾಗಿ ರಾಜ್ಯದ 5,964 ಗ್ರಾಮ ಪಂಚಾಯಿತಿಗಳಲ್ಲಿ 1,764 ಗ್ರಾಮ ಪಂಚಾಯಿತಿಗಳು ಸಕಾಲದಲ್ಲಿ ವೇತನವನ್ನು ಸರಿಯಾದ ಸಮಯದಲ್ಲಿ ವೇತನ ಕೊಡದೇ ಇಒ ಲಾಗಿನ್ಗಳಲ್ಲಿ ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಸೊ ಹಾಗಾಗಿ ಅದು ಒಂದು ಪಾಯಿಂಟ್. ಎರಡನೇದು, ಈ ಗ್ರಂಥಪಾಲಕಿ ಕಲಬುರಗಿ ಜಿಲ್ಲೆಯ ಮಳಕೇಡ್ ತಾಲೂಕಿನಲ್ಲಿ ಮಳಕೇಡ್ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಪಾಲಕಿ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದಿದೆ. ಮೂರನೇದು, ಚಾಮರಾಜನಗರ ಜಿಲ್ಲೆ ವಂಗನೂರು ಗ್ರಾಮ ಪಂಚಾಯಿತಿಯ ವಾಟರ್ ಮ್ಯಾನ್ ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಕಣ್ಣು ಮುಂದಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರಿಯಲ್ಲಿ ನಮ್ಮ DO ಅವರು ಸುಸೈಡ್ ಆಗಿರ್ತಕ್ಕಂಥದ್ದು ಕಣ್ಣು ಮುಂದಿದೆ. ಸೊ ಇವೆಲ್ಲ ಸಕಾಲದಲ್ಲಿ ವೇತನ ಆಗದ ಕಾರಣಕ್ಕಾಗಿ ನಾವು ಸರ್ಕಾರದಿಂದ ನೇರವಾಗಿ ವೇತನ ಕೊಡಿ ಅಂತ ತಿಳ್ಕೊಂಡು ನಮ್ಮ ಪ್ರಪೋಸಲ್ ಇತ್ತು. ಈ ಒಂದು ಪ್ರಪೋಸಲನ್ನು ನಾವು ರಾಜ್ಯ ಸಮಿತಿಯಿಂದ ಹಾಗೂ ಬೆಳಗಾವಿ ಜಿಲ್ಲೆಯ ಸ್ನೇಹಿತರೊಂದಿಗೆ ದಿನಾಂಕ 18/11/2025ರಂದು ವಿಧಾನಸೌಧ ಬೆಳಗಾವಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು, ಬೆಳಗಾವಿ ಜಿಲ್ಲೆ ಸ್ನೇಹಿತರು ಕೂಡ ಅವತ್ತು ಭಾಗವಹಿಸಿದ್ರು. ಎಲ್ಲರೂ ಸೇರಿಕೊಂಡು ಎಲ್ಲ ನೌಕರರಿಗೆ, ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಎಲ್ಲ ನೌಕರರಿಗೆ ಏಕಕಾಲಕ್ಕೆ 1ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡುವಂತೆ, ಪ್ರತಿ ತಿಂಗಳ 1ನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡುವಂತೆ ಎಲ್ಲರೂ ಸೇರಿ ನೇರ ವೇತನ ಬರಲಿ ಅಂತ ಮನವಿಯನ್ನು ಕೊಟ್ಟಿದ್ದು. ಇದು ಯಾವ ಸಂಘದ ಬೇಡಿಕೆ ಇರಲಿಲ್ಲ, ಮನವಿ ಇರಲಿಲ್ಲ. ಇದು ನಮ್ಮ ಸಂಘದಿಂದ ಪ್ರಯತ್ನ ಪಟ್ಟಂತ ಫಲವಾಗಿರ್ತಕ್ಕಂಥದ್ದು. ಸೊ ಏನಂದ್ರೆ, ಕೊಡು ವೇತನ ನೇರವಾಗಿ ಬರಲಿ. ಈಗ ಅಧ್ಯಕ್ಷರು ಮಾಡದ ಕಾರಣ ಇಒ ಲಾಗಿನ್ಗೆ ಹೋಗಿದ್ದಾವೆ. ಅಧ್ಯಕ್ಷರು ಮನಸ್ಸು ಮಾಡಿದರೆ ಅಧಿಕಾರಿಗಳು ಇಂಜೆಕ್ಟ್ ಆಗ್ತಾರೆ, ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಅಧ್ಯಕ್ಷರು ಇಂಜೆಕ್ಟ್ ಆಗ್ತಾರೆ. ಇವೆಲ್ಲವೂ ಇತ್ತೀಚೆಗೆ ಆಡಬೇಕಾದ್ರೆ ನೇರವಾಗಿ ನಮ್ಮ ಅಕೌಂಟಿಗೆ ವೇತನ ಬರಬೇಕು ಅನ್ನುವಂಥದ್ದು ನಮ್ಮ ಸಂಘದ ಬೇಡಿಕೆ ಆಗಿತ್ತು. ಹಾಗಾಗಿ 18/11/2025ರಂದು ನಾವು ಮನವಿಯನ್ನು ಕೊಟ್ಟಿದ್ವಿ. ಮನವಿ ಕೊಟ್ಟ ಆಧಾರದ ಮೇಲೆ ಮಾನ್ಯ ಸಚಿವರು ಕೂಡ, ಅಂದಿನ ಸಚಿವರು ಕೂಡ ಅದು ಮಾಡೋಣ, ಇದಕ್ಕೆ ಏನಾದರೂ ಒಂದು ಅವಕಾಶ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಅಂತಿಮ ಮಾಡಿದ್ರು. ಬಟ್ ಅದನ್ನು ಏಪ್ರಿಲಿಂದ ಜಾರಿ ಮಾಡ್ತಾನೆ ಅನ್ನೋ ತೀರ್ಮಾನ ಕೂಡ ಆಗಿತ್ತು. ಯಾರಿಗೂ ಗೊತ್ತಿರಲಿಲ್ಲ ವಿಷಯ, ನಮ್ಮ ಸಂಘಕ್ಕಷ್ಟೇ ಗೊತ್ತಾಗಿತ್ತು. ಸೊ ಏಪ್ರಿಲಿಂದ ಜಾರಿ ಮಾಡಬೇಕಾದ್ರೆ ಅನೇಕ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಗೊಂದಲಗಳು ಬಂತು. ವೇತನ ನಿಲ್ಲಿಸಿದ್ರು, ನಮಗೆ ಸ್ಕೂಲ್ ಅಡ್ಮಿಷನ್ಗಳಾಗ್ತಾ ಇಲ್ಲ, ಮಕ್ಕಳದ್ದು ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಹೋಗಿ ನಮ್ಮ ಸಂಘದಿಂದ ಮಾನ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಕೊಟ್ಟು, ಸರ್ ಏಪ್ರಿಲ್ ಮತ್ತು ಮೇ ತಿಂಗಳ ಇದೊಂದು 2 ತಿಂಗಳ ಮಾತ್ರ ನಮ್ಮ ಗ್ರಾಮ ಪಂಚಾಯತಿಯಿಂದ ವೇತನ ಮಾಡ್ಕೊಳ್ತೀವಿ, ದಯಮಾಡಿ ಅವಕಾಶ ಕೊಡಿ ಅಂದ್ರೆ ಅದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಈಗ ಜುಲೈಯಿಂದ ನೇರ ವೇತನ ಅಂದ್ರೆ DBT ಮೂಲಕ ವೇತನ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಹಾಗಾಗಿ ಸಾಧಕ ಬಾಧಕಗಳು ಚರ್ಚೆ ಮಾಡಬೇಕಾಗಿದೆ. ಆಮೇಲೆ ನೇರ ವೇತನಕ್ಕೆ ಲಾಭ ಏನು, ನಮ್ಗೆ ಲಾಭ ಏನು, ಯಾವ ಕಾರಣಕ್ಕಾಗಿ ನಾವು ಕೊಟ್ಟಿದ್ದೀವಿ ಮನವಿ ಪತ್ರ ಅಂದರೆ, ಒಂದನೇದು ಹೇಳ್ತೀನಿ, ಇನ್ನು ಮೇಲೆ ಸರ್ಕಾರದಿಂದ ಗ್ರಾಮ ಪಂಚಾಯತಿಗೆ ಬರುವ ವೇತನ ಡೈರೆಕ್ಟರ್ ನಮ್ಮ ಅಕೌಂಟಿಗೆ ಬರಬೇಕು, ನೇರವಾಗಿ ಸರ್ಕಾರಿ ನೌಕರಂತೆ ನಮ್ಮ ಅಕೌಂಟಿಗೆ ಬರಬೇಕು. ಅದರಲ್ಲಿ PDO ಅವರು ನಮ್ಮ ಅಟೆಂಡೆನ್ಸನ್ನು ಅಪ್ರೂವ್ ಮಾಡಬೇಕು. PDO ಅವರು ಪೇಮೆಂಟ್ ಮಾಡೋದಿಲ್ಲ, ಅಧ್ಯಕ್ಷರು ಪೇಮೆಂಟ್ ಮಾಡೋದಿಲ್ಲ, ಜಸ್ಟ್ ಅಟೆಂಡೆನ್ಸ್ ಅಪ್ರೂವ್ ಮಾಡಬೇಕು. ಆಮೇಲೆ ಅದು ಹೆಂಗೆ ಅಂದರೆ ಮುಂಗಡು. ಎರಡನೇದು ಮುಂಗಡು ಅಂದರೆ ಪ್ರತಿ ತಿಂಗಳು 25ನೇ ತಾರೀಕಿಗೆ ಬಿಲ್ ಮಾಡೋದು. ಸರ್ಕಾರಿ ನೌಕರಿಗೆ ಯಾವ ಥರ ಮಾಡ್ತಾರೆ ಅದೇ ಥರನೇ 25ನೇ ತಾರೀಕಿಗೆ ಅಟೆಂಡೆನ್ಸನ್ನು ಅಪ್ರೂವ್ ಕೊಡಬೇಕು. 25ನೇ ತಾರೀಕು ಅಟೆಂಡೆನ್ಸನ್ನು ಅಪ್ರೂವ್ ಕೊಟ್ಟರೆ 30ನೇ ತಾರೀಕು 1ನೇ ತಾರೀಕು ಒಳಗಡೆ ನಮ್ಮ ಅಕೌಂಟಿಗೆ ಜಮಾ ಆಗಬೇಕು. 25ನೇ ತಾರೀಕಿನಿಂದ 30ನೇ ತಾರೀಕು ಒಳಗಡೆ ನಿಮಗೆ ಮತ್ತೆ ಆಮೇಲೆ ಇನ್ನೊಂದು ತಿಳ್ಕೊಂಡ್ರೆ ಅಟೆಂಡೆನ್ಸ್ ಅನ್ನು ಎಡಿಟ್ ಮಾಡಿಕೊಳ್ಳೋಕ್ಕೂ ಕೂಡ ಮೊದಲಿನಂತೆ ಅವಕಾಶ ಇದೆ. ಇದರಲ್ಲಿ ಯಾವುದೇ ಗೊಂದಲಗಳು ಬೇಡ.
ಆಮೇಲೆ ಅಟೆಂಡೆನ್ಸ್ ಅನ್ನ 30ನೇ ತಾರೀಕು ಒಳಗಡೆ ಅಪ್ರೂವಲ್ ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೊಂದು ಈ ಆಡಳಿತದಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. 25ನೇ ತಾರೀಕಿನಿಂದ 30ನೇ ತಾರೀಕು ಒಳಗಡೆ ಅದನ್ನ ಅಪ್ರೂವಲ್ ಕೊಡ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಲಾಗಿನ್ ಓಪನ್ ಮಾಡಬಾರ್ದು, ಸಕ್ರಿಯ ಆಗಬಾರ್ದು. 25ನೇ ತಾರೀಕಿನಿಂದ 30ನೇ ತಾರೀಕು ಒಳಗಡೆ ಮಾಡಲಿಲ್ಲ ಅಂದ್ರೆ ಸಕ್ರಿಯ ಮುಂದಿನ ಲಾಗಿನ್ ಓಪನ್ ಆಗಬಾರ್ದು. ನಮ್ಮ ಸಿಬ್ಬಂದಿದು ಅಪ್ರೂವಲ್ ಕೊಡಬೇಕು, ಮುಂದೆ ಲಾಗಿನ್ ಓಪನ್ ಮಾಡಬೇಕು. ಆ ಥರದಲ್ಲಿ ಈ ಆಡಳಿತ ಕೂಡ ಒತ್ತಡ ಹಾಕಿದ್ದೇವೆ. ಸೊ ಮೂರನೇದ್ದು, ನೇರ ವೇತನ ಮಾಡೋದ್ರಿಂದ ಸರ್ಕಾರದಿಂದನೇ ESIPF ಜಾರಿ ಮಾಡಿಸುವುದು ಅನ್ನೋದು ಉದ್ದೇಶ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ESIPF ಜಾರಿ ಆಗಿದೆ. ಎಲ್ಲ ಜಿಲ್ಲೆಗಳಲ್ಲಿ 26-27 ಜಿಲ್ಲೆಗಳಲ್ಲಿ ಬರೀ ಆದೇಶಗಳಾಗ್ತಾ ಹೊರತು ಯಾವ ಜಾರಿ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರದಿಂದನೇ ಉದ್ಯೋಗದಾತನ ಮತ್ತು ಉದ್ಯೋಗೇತರನ ಎರಡೂ ರೀತಿಯಲ್ಲಿ ಸರ್ಕಾರದಿಂದನೇ ನೇರವಾಗಿ ESIPF ಮಾಡಬಹುದು. ಇನ್ನು 4ನೇದ್ದು ಏನು ಅಂತ ಕೇಳಿದ್ರೆ, ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ 40% ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ಸೊ ಅದನ್ನ ನಾವು ಯಾರು ಬಳಸ್ಕೊಳ್ತಾ ಇಲ್ಲ. ಸೊ ಅದನ್ನ 40% ಅದರಲ್ಲಿ ಅಟ್ಲೀಸ್ಟ್ ಒಂದು 20% ಅಥವಾ 10% ಅದು ಸರ್ಕಾರದಿಂದ ಕೊಡಿಸುವ ಪ್ರಯತ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನೇರ ವೇತನವನ್ನು ಸರ್ಕಾರದಿಂದ ಮಾಡಿ ಅಂತ ಕೇಳ್ತಾ ಇರೋದು. ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ನಾವು ನೇರ ವೇತನವಂತ ಚರ್ಚೆ ಮಾಡುವಾಗ ಅಲ್ಲಿ ನೇರ ವೇತನ ಅಂದ್ರೆ ಯಾವ ತರ ಮಾಡ್ಬೇಕಂತ ತಿಳ್ಕೊಂಡು ಸುಮಾರು ಚರ್ಚೆ ಆಗಿ ಕೊನೆಗೆ DBT ಅಂತ ಅಂತಿಮ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದ್ರ ಕುರಿತು ಎಲ್ಲ ಜಿಲ್ಲೆಗಳಲ್ಲಿ ಸ್ವಲ್ಪ ಕೆಲವು ಜಿಲ್ಲೆಗಳಲ್ಲಿ ನಮ್ಮ ಮುಖಂಡರುಗಳು ಅಪಸ್ವರ ಹೇಳ್ತಾ ಇದ್ದಾರೆ, ಕೆಲವರು ಇದನ್ನ 90% ಭಾಗ ಒಪ್ಪಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸಾಧಕ ಬಾಧಕಗಳ ನಾಳೆ ರಾಜ್ಯ ಸಮಿತಿಯಲ್ಲಿ ಚರ್ಚೆ ಮಾಡಬೇಕಾಗಿರೋದು ವಿಶೇಷವಾಗಿದೆ. ಹಾಗಾಗಿ ತಾವು ಬರುವಾಗ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿಕೊಂಡು ಅಂತಿಮವಾಗಿ ಬಂದು ಇದರಲ್ಲಿ ಅಂತಿಮ ಮಾಡಿದರೆ ನಾವು ಸೋಮವಾರದಿಂದ ಮತ್ತೆ ಹೆಜ್ಜೆ ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ತಾವುಗಳು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಖಜಾಂಚಿ ಎಲ್ಲರೂ ಸೇರಿದಂತೆ ಪದಾಧಿಕಾರಿಗಳು, ತಾಲೂಕಿನ ಸಮಿತಿಯವರು, ರಾಜ್ಯ ಸಮಿತಿಯವರು ಎಲ್ಲ ಸೇರ್ಕೊಂಡು ನಾಳೆ ಅಂತಿಮವಾಗಿ ಚರ್ಚೆ ಮಾಡಿ ಸರ್ಕಾರದಿಂದನೇ ವೇತನ ಕೊಡಿಸುವಂಥದ್ದು ಪ್ರಯತ್ನಕ್ಕೆ ಮಾಡಬೇಕು ಬೇಡ ಅನ್ನುವಂಥದ್ದು ಡಿಸೈಡ್ ಆಗಬೇಕು. ಇನ್ನು 2ನೇದು, ನಮಗೆ ಸೇವೆ ವೇತನ ಮತ್ತೆ ನಮ್ಮ ಇಲಾಖೆಗೆ ವಾಪಸ್ ಬಂದಿದೆ, ಸಚಿವರು ಬದಲಾವಣೆ ಆದ್ದರಿಂದ ಮತ್ತೊಮ್ಮೆ ಅದನ್ನು ಸರ್ಕಾರಕ್ಕೆ ಹಣಕಾಸು ಇಲಾಖೆಗೆ ಕಳಿಸಬೇಕು. ಇನ್ನು 3ನೇದು, ಕನಿಷ್ಠ ವೇತನಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕನಿಷ್ಠ ವೇತನ ಇಲಾಖೆಯಿಂದ ಗೆಜೆಟ್ ಆಗಿದೆ. ಆದರೆ ಅದರ ವಿರುದ್ಧ ಕೆಲವು ಸಂಘಟನೆಗಳು ಕೋರ್ಟ್ಗೆ ಹೋಗಿರ್ತಕ್ಕಂಥ ತಾವೆಲ್ಲ ನೋಡಿದಿರಿ. ಜುಲೈ 3 ಕೋರ್ಟಲ್ಲಿ ಅಂತಿಮ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಎಲ್ಲವೂ ಕೂಡ ರಾಜ್ಯ ಸಮಿತಿಯಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು DBT ಬಗ್ಗೆ ನೀವೆಲ್ಲರೂ ಕೂಡ ಅಂತಿಮ ಮಾಡಲು ವಿನಂತಿಸುತ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ.